ಇನ್ನು ಭಾರತದ ದಾಳಿಗೆ ಉಗ್ರ ಮಸೂದ್ ಅಜರ್ ಕುಟುಂಬ ಛಿದ್ರ ಆಗಿದೆ. ಭಾರತದ ಮೇಲೆ ಭಯೋತ್ಪಾದಕ ಮಸೂದ್ ಅಜರ್ ದಾಳಿ ಮಾಡಿದ್ರು. ಇದೀಗ ಆತನ ಕುಟುಂಬ ಛಿದ್ರ ಆಗಿದೆ. ಮೊದಲ ಬಾರಿಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ವಿಚಾರವನ್ನು ಒಪ್ಪಿಕೊಂಡಿದೆ. ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಮಸೂದ್ ಇಲಿಯಾಸ್ ಕಾಶ್ಮೀರಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಸಾಮಾಜಿಕ ಮಾಧ್ಯಮದಲ್ಲಿ ಈತನ ಕುಟುಂಬ ಸಂಪೂರ್ಣವಾಗಿ ಛಿದ್ರ ಆಗಿದೆ ಅನ್ನುವಂತಹ ಮಾಹಿತಿ ಒಪ್ಪಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಇಲಿಯಾಸ್ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಶ್ಮೀರಿ ಉರ್ದು ಭಾಷೆಯಲ್ಲಿ ಭಯೋತ್ಪಾದಕ ಇಲಿಯಾಸ್ ಮಾತನಾಡಿದ್ದಾನೆ. ಬಹಾವಲ್ಪುರದಲ್ಲಿ ಅಡಗಿಕೊಂಡಿದ್ದಂತಹ ಮಸೂದ್ ಅಜರ್ ಕುಟುಂಬ ಜಾಮಿಯಾ ಮಸೀದಿಯಲ್ಲಿ ಸುಬಾನಲ್ಲಾನಲ್ಲಿ ನಡೆಸಿದ್ದಂತಹ ಒಂದು ದಾಳಿ ಇತ್ತು. ಈ ದಾಳಿಯಲ್ಲಿ ಆತನ ಕುಟುಂಬ ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ನಮ್ಮ ಸೇನೆ ಕೂಡ ಸ್ಪಷ್ಟಪಡಿಸಿತ್ತು. ಆತನ ಕುಟುಂಬ ಇಲ್ಲಿದೆ ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗಿದ್ದಕ್ಕೇ ದಾಳಿ ಮಾಡಿದ್ವಿ ಅಂತ ಭಾರತದ ಸೇನೆ ಸ್ಪಷ್ಟೀಕರಣ ಕೊಟ್ಟಿತ್ತು. ಆದರೆ ಇದನ್ನು ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ಮುಂದಾಗ್ತಾನೆ ಇರಲಿಲ್ಲ. ಆತನ ಕುಟುಂಬ ಇರಲೇ ಇಲ್ಲ ಅಂತ ಹೇಳಿತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮೊದಲ ಬಾರಿಗೆ ಒಪ್ಕೊಳ್ತಾ ಇದೆ. ಮಸೀದಿಯೇ ನಮಗೆ ಕರಸ್ಥಾನ ಆಗಿತ್ತು, ಹಣ ಅದೇ ರೀತಿಯಾಗಿ ಇನ್ನುಳಿದಂತಹ ಸಹಾಯಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ಈ ಮಸೀದಿಯ ನಮಗೆ ಒಂದು ಸ್ಥಾನ ಆಗಿತ್ತು ಅನ್ನುವಂತಹ ವಿಚಾರ ಒಪ್ಕೊಂಡಿದೆ. ಇಲಿಯಾಸ್ ಎಂಬ ಭಯೋತ್ಪಾದಕ ಏನಿದ್ದಾನೆ ಈತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಉರ್ದು ಭಾಷೆಯಲ್ಲಿ ಮಾತನಾಡಿ ಒಂದು ವಿಡಿಯೋ ಮಾಡಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ ಆಗ್ತಾ ಇದೆ. ಉಗ್ರ ಮಸೂದ್ ಅಜರ್ನ ಕುಟುಂಬ ಈ ಒಂದು ಮಸೀದಿ ಮೇಲೆ ನಡೆದಂತಹ ದಾಳಿಯಲ್ಲಿ ಸಾವನ್ನಪ್ಪಿದೆ ಅನ್ನುವಂತಹ ವಿಚಾರ ಆತ ಬಹಿರಂಗಪಡಿಸಿದ್ದಾನೆ. ಹೀಗಾಗಿ ಇದು ಭಾರತೀಯ ಸೇನೆಯ ಒಂದು ಗೆಲುವು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ನಿಖರ ದಾಳಿಗಳನ್ನು ಮಾಡಲಾಗಿತ್ತು. ಭಾರತದಿಂದ ಒಟ್ಟು 9 ಸ್ಥಳಗಳಲ್ಲಿ ಭಾರತ ನಿಖರವಾಗಿರುವಂತಹ ದಾಳಿಗಳನ್ನು ಮಾಡಿತ್ತು. ಅದರಲ್ಲಿ ಭಯೋತ್ಪಾದಕನ ಕುಟುಂಬ ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ये टेररिज्म, ये दहशतगर्दी की बकवास सीने के साथ लगाए इस मुल्क की नजरियाती जुग्राफियाई सरहदों के लिए कभी हम दिल्ली से टकराए, कभी हम काबुल में टकराए, कभी हम कंधार से टकराए, सब कुछ कुर्बान करने के बाद 7 मई को भावलपुर के अंदर मौलाना मसूद अजहर की फैमिली के लोग बहने और बेटे और बच्चे रेजा हो गए, टुकड़ों में तकसीम हो गए। ये कलहा, ये टेररिज्म, ये दहशतगर्दी की बकवास सीने के साथ लगाए इस मुल्क की नजरियाती जुग्राफियाई सरहदों के लिए कभी हम दिल्ली से टकराए, कभी हम काबुल में टकराए, कभी हम कंधार से टकराए, सब कुछ कुर्बान करने के बाद 7 मई को